ಲೇ ಮೈಗಳ್ಳ, ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ. ಗಂಟೆ 9 ಆಯ್ತು. ಎದ್ದಾಳ ಮೇಲೆ. ಈಗ ನಾನ್ ಬೇಗ ಏನ್ ದಬ್ಬಾಕ್ಬೇಕು? ಏನ್ ದಬ್ಬಾಕ್ಬೇಕು ಅಂತ ಎದ್ದು ಸಿನ್ಸಿಯರ್ ಆಗಿ ಯೋಚನೆ ಮಾಡು. ಯೋಚನೆ ಮಾಡಿದ ಕೂಡಲೇ ಉದ್ಯೋಗ ಸಿಗಂಗಿದ್ರೆ ಈ ದೇಶದಲ್ಲಿ ಎಲ್ಲರೂ ಯೋಚನೆ ಮಾಡ್ಕೊಂಡೆ ಕೂತಿರೋರು. ಲೇ ನಾನ್ ಹೇಳ್ತೀನಿ ಕೇಳು, ನಿನಗೆ ಕೆಲ್ಸದ ಕಡೆ ಒಂಚೂರು ಇಂಟ್ರೆಸ್ಟೇ ಇಲ್ಲ. ಅದಕ್ಕೆ ಬಂಗಾರದಂತ ಕೆಲ್ಸನ್ ಬಿಟ್ಟು ಒಳ್ಳೆ ಬೀದಿ ಬಸ್ವನ್ ತರ ಓಡಾಡ್ಕೊಂಡಿದ್ದೀಯಾ. ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ನೋಡ ಆ ಪಕ್ಕದ ಮನೆ ಚೇತನ್ನ ತಿಂಗಳಿಗೆ 30,000 ರೂಪಾಯಿ ಸಂಬಳ ತಗೋತಾನೆ. ಪ್ರತಿ ದಿವಸ ಕೆಲ್ಸಕ್ಕೆ ಹೋಗಕ್ ಮುಂಚೆ ಅಮ್ಮ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅಂತ ಹೇಳೋದನ್ನ ಕೇಳೋದಕ್ಕೆ ನಂಗೆ ಎಷ್ಟು ಸಂತೋಷ ಆಗುತ್ತೆ. ಇಷ್ಟಕ್ಕೂ ನಿನಗಿಂತ 2 ವರ್ಷ ಚಿಕ್ಕವನವನು. ನೀನು ಇದ್ಯಾ ಬಡ್ಕೊಳಕ್ಕೆ. ಕುಮಾರಸ್ವಾಮಿ ನಿನಗಿಂತ 5 ವರ್ಷ ಚಿಕ್ಕವರು. ಕರ್ನಾಟಕಕ್ಕೆ ಸಿಎಂ ಆಗಿದ್ರು. ನೀನೇನಾಗಿದ್ಯಾ? ಯಾರೋ ಏನೋ ಆದ್ರು ಅಂತ ನಾವು ತಲೆ ಕೆಡಿಸ್ಕೊಂಬಾರ್ದು. ನಮ್ಮ ಮನೇಲಿ ಏನ್ ಬಡ್ದಿರುತ್ತೋ ಅದೇ ಆಗೋದು. ಅದ್ಕೆ ನಾನು ಹೇಳಿದ್ ಕರೆಕ್ಟ್ ತಾನೇ? ನೀನೇನೇ ಹೇಳಿದ್ರು ಕರೆಕ್ಟೇ ಕಣೋ.